ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಡೆಸಿದೆ. ಇರಾನ್ ಮೇಲೆ ಮತ್ತೆ ಇಸ್ರೇಲ್ ಭೀಕರವಾದಂತಹ ಅಟ್ಯಾಕ್ ಮಾಡಿದೆ. ಟೆಹ್ರಾನ್ನ ಪ್ರಮುಖ ವಿವಿ ಗುರಿಯಾಗಿಸಿ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ದಾಳಿಯನ್ನ ಮಾಡ್ತಲೇ ಇದೆ. ಇರಾನ್ ಮೇಲೆ ಮತ್ತೆ ಇಸ್ರೇಲ್ ಕಡೆಯಿಂದ ಭೀಕರ ಅಟ್ಯಾಕ್ ನಡೆದಿದೆ. ಟೆಹ್ರಾನ್ನ ಪ್ರಮುಖ ವಿಶ್ವವಿದ್ಯಾಲಯವನ್ನ ಟಾರ್ಗೆಟ್ ಮಾಡಿ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಈ ಒಂದು ದಾಳಿಯಲ್ಲಿ 6 ಮಕ್ಕಳು ಸೇರಿದಂತೆ ಕನಿಷ್ಠ 34 ಜನರ ಸಾವಾಗಿದೆ. ಬಹರಿಸ್ತಾನ್ ಕೌಂಟಿಯಲ್ಲಿನ ದಾಳಿಗೆ 23 ಜನರು ಬಲಿಯಾಗಿದ್ದಾರೆ. ಇರಾನ್ ಮೇಲೆ ಮತ್ತೆ ಇಸ್ರೇಲ್ ಭೀಕರ ಅಟ್ಯಾಕ್ ನಡೆಸಿದೆ. ಟೆಹ್ರಾನ್ನ ಪ್ರಮುಖ ವಿವಿಯನ್ನ ಗುರಿಯಾಗಿಸಿ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. 6 ಮಕ್ಕಳು ಸೇರಿದಂತೆ ಕನಿಷ್ಠ 34 ಜನರ ಸಾವಾಗಿದೆ. ಇನ್ನು ಬಹರಿಸ್ತಾನ್ ಕೌಂಟಿಯಲ್ಲಿನ ದಾಳಿಗೆ 23 ಜನರು ಮೃತಪಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವತ್ತು ಟೆಹರಾನ್ಗೆ ಹೋರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಓಪನ್ ಮಾಡಬೇಕು ಅಥವಾ ವಿದ್ಯುತ್ ಸ್ಥಾವರಗಳು ಮತ್ತು ಸೇತುವೆಗಳ ಮೇಲೆ ದಾಳಿಗಳನ್ನು ಫೇಸ್ ಮಾಡೋದಕ್ಕೆ ಗಡುವು ವಿಧಿಸಿದ ನಂತರ ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ನಾದ್ಯಂತ ಬೃಹತ್ ದಾಳಿಗಳನ್ನು ನಡೆಸಿದೆ. ಇದರಲ್ಲಿ 6 ಮಕ್ಕಳು ಸೇರಿದಂತೆ ಕನಿಷ್ಠ 34 ಜನರು ಸಾವನ್ನಪ್ಪಿದ್ದಾರೆ. ಟೆಹರಾನ್ ಪ್ರಾಂತ್ಯದ ಬಹರಿಸ್ತಾನ್ ಕೌಂಟಿಯಲ್ಲಿ ನಡೆದ ಈ ಒಂದು ಏರ್ ಸ್ಟ್ರೈಕ್ನಲ್ಲಿ 4 ಹುಡುಗಿಯರು ಮತ್ತು 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 2 ಹುಡುಗರು ಸೇರಿದಂತೆ 23 ಜನರು ಸಾವನ್ನಪ್ಪಿದ್ದಾರೆ ಎನ್ನುವಂಥ ವರದಿ ಕೂಡ ಸಿಗ್ತಾ ಇದೆ. ಅಂದರೆ ಒಂದು ಕಡೆ ಟೈಮ್ ಲೈನ್ ಕೊಟ್ಟಿದ್ರು, ಡೆಡ್ ಲೈನ್ ಕೊಟ್ಟಿದ್ರು. ಹೋರ್ಮುಜ್ ಜಲಸಂಧಿಯನ್ನು ನೀವು ಓಪನ್ ಮಾಡಬೇಕು ಅಂತ ಡೆಡ್ ಲೈನ್ ನೀಡಲಾಗಿತ್ತು. ತದನಂತರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರೇ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಹೋರ್ಮುಜ್ ಜಲಸಂಧಿ ನಮಗೆ ಬೇಡ, ಅಮೆರಿಕಾಗೆ ಅದರ ಅಗತ್ಯ ಇಲ್ಲ, ನಮ್ಮ ಉದ್ದೇಶ ತೈಲ ಅಲ್ಲ, ನಮ್ಮ ಉದ್ದೇಶ ಬೇರೆನೇ ಇದೆ, ಹೀಗಾಗಿ ಹೋರ್ಮುಜ್ ಜಲಸಂಧಿ ಯಾರಿಗೆ ಬೇಕೋ ಅವರು ಅದ್ರ ಬಗ್ಗೆ ಡಿಸಿಷನ್ ತಗೊಂಡ್ಲಿ ಅಂತ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಇದಾದ ಬಳಿಕ ಅವರು ಕೊಟ್ಟಂಥ ಡೆಡ್ ಲೈನ್ ಅಂದರೆ ಏಪ್ರಿಲ್ 6ನೇ ತಾರೀಕು ರಾತ್ರಿ 8 ಗಂಟೆ ಒಳಗಡೆ ಹೋರ್ಮುಜ್ ಜಲಸಂಧಿ ಓಪನ್ ಮಾಡಬೇಕು, ಇಲ್ಲದೆ ಹೋದರೆ ನಾವು ಇರಾನ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡ್ತೇವೆ, ಮತ್ತೆ ಇರಾನ್ ಶಿಲಾಯುಗಕ್ಕೆ ಹೋಗುತ್ತೆ, ಆ ರೀತಿ ನಾವು ಭಯಂಕರವಾದಂತಹ ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಹಾಗೆ ಅವರ ಡೆಡ್ಲೈನ್ ನಿನ್ನೆಗೆ ಮುಗೀತು. ಹೀಗಾಗಿ ಮತ್ತೆ ದಾಳಿಯನ್ನ ಆರಂಭಿಸಿದೆ ಇಸ್ರೇಲ್ ಹಾಗೂ ಅಮೆರಿಕ.